A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳಲು ಸಮುದಾಯದ ಪ್ರಾತಿನಿಧ್ಯತೆ ತೋರಿಸಿಕೊಳ್ಳಲು ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಹೇಳಿಕೆ ನೀಡಿರುವುದು ಅಕ್ಷಮ್ಯ ಎಂದು ಯುವ ಜೆಡಿಎಸ್ ಅಧ್ಯಕ್ಷ ಕಂಸಾಗ ರವಿ ಅವರು ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಘೋಷಣೆ ಆದಾಗಿಂದಲೂ ರಾಜ್ಯದ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆಗಳು ಆಗುತ್ತಿವೆ. ಈ ವೇಳೆ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಈ ರೀತಿಯ ಹೇಳಿಕೆಯನ್ನ ನೀಡಿರುವುದು ಸರಿಯಲ್ಲ ಎಂದು ಹೇಳಿದರು. ಅದರಂತೆ ಅವರು 1995ರಲ್ಲಿ ಮೊದಲ ಬಾರಿಗೆ ಜೆಡಿಎಸ್ ಪಕ್ಷದಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದ ವೇಳೆ ಎಚ್.ಡಿ. ದೇವೇಗೌಡರ ಕುಟುಂಬದ ಕೊಡುಗೆಯನ್ನು ಸ್ಮರಿಸಬೇಕು. ಕ್ಷೇತ್ರದ ಪ್ರಭಾವಿಯಾಗಿದ್ದ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ಗೆಲ್ಲಲು ವಹಿಸಿದ ಶ್ರಮವನ್ನು ನೆನೆಯಬೇಕು. ಧರ್ಮಸಿಂಗ ಸರ್ಕಾರದಲ್ಲಿ ಇವರಿಗೆ ಸಚಿವ ಸ್ಥಾನವನ್ನ ಕೊಡಿಸಲು ಎಚ್.ಡಿ. ಕುಮಾರಸ್ವಾಮಿ ಶ್ರಮಿಸಿದ್ದನ್ನ ಕಡೆಗಣಿಸಿ ಇದೀಗ ಈ ರೀತಿಯ ಹೇಳಿಕೆಯನ್ನ ನೀಡಿರುವುದು ಸರಿಯಲ್ಲ ಎಂದು ಕಿಡಿಯನ್ನ ಕಾರಿದ್ರು. ಇವರ ವರ್ತನೆಗೆ ಕ್ಷೇತ್ರದ ಜನತೆ ತಕ್ಕ ಪಾಠವನ್ನ ಕಲಿಸುತ್ತಾರೆ. ಇನ್ನು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಸಿ.ಡಿ. ಗಂಗಾಧರ್ ಬುಡುಕೆಯವರಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಗೆ ಅಗೌರವವನ್ನು ತೋರಿದ್ದಾರೆ. ಮಿಸ್ಟರ್ ಪದ ಬಳಕೆ ಆಕ್ಷೇಪಾರ್ಹವಲ್ಲ, ಅದೇನೋ ಅಸಂವಿಧಾನಿಕ ಪದ ಬಳಕೆ ಮಾಡಿದವರ ರೀತಿ ವರ್ತಿಸಿದ್ದಾರೆ ಎಂದು ಕೆಂಡಾಮಂಡಲವಾದರು. ಅದರಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಚನ್ನಪಟ್ಟಣ ಮೂಲದವರೇ ಅದು ಮಂಡ್ಯ ನಗರದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿದವರಾಗಿದ್ದಾರೆ. ಇವರನ್ನ ಮಂಡ್ಯದವರಲ್ಲ ಎನ್ನುವುದು ತಮ್ಮ ಪಕ್ಷದ ವರಿಷ್ಠರು ಬಳ್ಳಾರಿಯಲ್ಲಿ ವಯನಾಡಿನಲ್ಲಿ ಸ್ಪರ್ಧೆ ಮಾಡಲು ಅವರೇನು ಅಲ್ಲಿನವರೇ ಎಂಬುದಕ್ಕೆ ಸ್ಪಷ್ಟನೆಯನ್ನು ನೀಡಬೇಕು. ಅಧಿಕಾರದ ಮದವೇರಿದ ಗಂಗಾಧರ್ಗೆ ಚಲುವರಾಯಸ್ವಾಮಿ ಏನು ಹೇಳಿದ್ದಾರೆ ಎಂಬುದು ಕೇಳಿಸಿಕೊಳ್ಳದಷ್ಟು ಕಿವಿ, ಅದರ ಬಗ್ಗೆ ಮಾತನಾಡುವ ನಾಲಿಗೆಯೂ ಕೆಟ್ಟಿದೆ ಎಂದು ಚಾವಟಿಯನ್ನ ಬೀಸಿದ್ರು. ಇನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಂಟಿಕೊಂಡಿದ್ದಾರೆ ಎಂದು ರಮೇಶ್ ಅವರನ್ನ ನಿಂದಿಸುತ್ತಿದ್ದು, ಅವರೇನು ಜಿಲ್ಲೆಯಲ್ಲಿ ಕಬ್ಬಿನ ಮರಗಳನ್ನ ಮಾರಿ ರಾಜಕೀಯವಾಗಿ ಬೆಳೆಯಲು ಆಹ್ವಾನಿಸುತ್ತಿಲ್ಲ. ದೇವೇಗೌಡರ ವಿರುದ್ಧ ಗಂಗಾಧರ್ ಸೇರಿದಂತೆ ಯಾರೇ ಪದ ಬಳಕೆ ಮಾಡುವುದನ್ನು ನಿಲ್ಲಿಸದಿದ್ದರೆ ಜೆಡಿಎಸ್ ನಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಅದರಂತೆ ಮಾಜಿ ಶಾಸಕ ಕೆ ಸುರೇಶ್ ಗೌಡರವರು ಆಡು ಭಾಷೆಯಲ್ಲಿ ನಾಲಿಗೆಗೆ ಮಟ್ಟ ಹಾಕುವ ನಿಟ್ಟಿನಿಂದ ಪದ ಬಳಕೆಯನ್ನ ಮಾಡಿದ್ದಾರೆ. ಅದರ ವಿರುದ್ಧ ದೂರು ನೀಡುವುದು ಅದಕ್ಕಿಂತಲೂ ಅಕ್ಷಮ್ಯ ಪದಗಳನ್ನ ಗಂಗಾಧರ್ ಅವರು ಬಳಸಿದ್ದಾರೆ. ಒಬ್ಬ ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನೋಡಿ ಮಾಡಿ ಪದ ಬಳಕೆಯನ್ನ ಮಾಡಬೇಕು. ಅಂತೆಯೇ ಚಲುವರಾಯಸ್ವಾಮಿ ಅವರು ಜಿಲ್ಲೆ ಅಥವಾ ರಾಜ್ಯಕ್ಕಾದರೂ ಒಕ್ಕಲಿಗ ನಾಯಕರಾಗಲಿ ಜೆಡಿಎಸ್ಗೂ ಅದಕ್ಕೂ ಸಂಬಂಧವಿಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರವಲ್ಲ ಎಂದು ತಿಳಿಸಿದರು. ಆದರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಯಲ್ಲಿ ಆಗುತ್ತಿದ್ದಾರೆ. ಆದರೆ ಈ ಬಗ್ಗೆ ಜೆಡಿಎಸ್ ಪಕ್ಷದ ವರಿಷ್ಠರು ಇದಕ್ಕೆ ಚಕಾರವೆತ್ತಿಲ್ಲ. ಅಂದ್ರೆ ಎಲ್ಲೂ ಟಿಕೆಟ್ ಮಾಡಿಲ್ಲ, ಆದರೂ ಅವರನ್ನ ಕೆಣಕಿ ಪ್ರತಿಕ್ರಿಯೆ ಬಯಸುತ್ತಿದ್ದಾರೆ. ಆ ರೀತಿ ಮಾಡಿದ್ದರೆ ನಿಮ್ಮಲ್ಲಿ ಸಾಕ್ಷಿ ಇದೆ, ಇಲ್ದಿದ್ರೆ ಬೇರಾವ ನಿಟ್ಟಿನಲ್ಲಿ ಸೂತಕದ ಛಾಯೆ ಪದ ಬಳಸಿದ್ದೀರಿ, ಇದು ರಾಜಕೀಯ ನೈತಿಕತೆ ಪ್ರಶ್ನಿಸುತ್ತಿದ್ದಲ್ಲವೇ ಎಂದರು. ಅದರಂತೆ ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಸಿ ಎಸ್ಟಿ ಜಿಲ್ಲಾಧ್ಯಕ್ಷ ಸಾತ್ನೂರ್ ಜಯರಾಮ್, ಈಚೆಗೆರೆ ಶಶಿಧರ್ ಸೇರಿದಂತೆ ನವೀನ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆಯಾದ ನಂತರ ದಿಢೀರನ್ನೇ ಕೆಲವು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ತಮ್ಮ ದೃಶ್ಯ ಮಾಧ್ಯಮಗಳ ಮುಖೇನ ಸ್ಫೋಟಗೊಂಡದ್ದನ್ನು ತಾವೆಲ್ಲರೂ ಈ ನಾಡಿನ ಜನತೆಗೆ, ಈ ಜಿಲ್ಲೆಯ ಜನತೆಗೆ ತೋರಿಸಿದಿರಿ. ಏನಪ್ಪ ವಿಷಯ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಘೋಷಣೆಯಾದ ನಂತರ ದೇವೇಗೌಡರ ಮನೆಯಲ್ಲಿ ಒಂದು ರೀತಿ ಸಾವು ಆದರೆ ಯಾವ ರೀತಿ ಸೂತಕದ ಛಾಯೆ ಆವರಿಸ್ತದೋ ಆ ರೀತಿ ದೇವೇಗೌಡರ ಕುಟುಂಬದಲ್ಲಿ ಆವರಿಸಿದೆ ಅಂತ ತಮ್ಮ ದೃಶ್ಯ ಮಾಧ್ಯಮದ ಮುಖೇಣನೇ ಈ ನಾಡಿನ ಜನತೆ ನೋಡಿರೋದು, ತಾವುಗಳು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಿರಿ ಅಂತ ನಾನು ಭಾವಿಸ್ತೇನೆ. ಆ ಹೇಳಿಕೆಯನ್ನು ನಾನು ಜನತಾದಳ ಜಾತ್ಯತೀತ ಪಕ್ಷದ ಯುವ ಘಟಕದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವತಿಯಿಂದ ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ. ಕಾರಣವಾದರೂ ಇಷ್ಟೇ, ಮಾಜಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು 1995ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಈ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಜಾತ್ಯತೀತ ಜನತಾದಳ ಪಕ್ಷದಿಂದ 1999ರ ಚುನಾವಣೆಯಲ್ಲಿ
ನಾಗಮಂಗಲ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಆಗಲಿಕ್ಕೆ ಈ ದೇವೇಗೌಡರ ಕುಟುಂಬ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೆ ಅಂತ ಶ್ರೀಯುತ ಚಲುವರಾಯಸ್ವಾಮಿ ಅವರು ಒಮ್ಮೆ ಹಿಂದೆ ತಿರುಗಿ ನೋಡಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಂದಿನ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ರಾಜಕಾರಣಿ ಶಿವರಾಮೇಗೌಡರ ವಿರುದ್ಧ ಯಾವ ಮಟ್ಟದಲ್ಲಿ ನಿಮ್ಮನ್ನು ರಕ್ಷಣೆಯನ್ನು ಮಾಡಿ ಆ ತಾಲೂಕಿನಲ್ಲಿ ದೇವೇಗೌಡರ ಕುಟುಂಬ ನೀವು ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಹಕಾರವನ್ನು ಕೊಡ್ತು ಅನ್ನೋದನ್ನು ಚಲುವರಾಯಸ್ವಾಮಿ ಅವರು ಒಮ್ಮೆ ನೆನಪಿಸ್ಕೊಳ್ಬೇಕಾಗತ್ತೆ. ತದನಂತರ ಬಂದಂಥ ಕಾಲಘಟ್ಟದಲ್ಲಿ 2004 ಚುನಾವಣೆಯಲ್ಲೂ ಸಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಜನತಾದಳದ ಜಾತ್ಯತೀತ ಪಕ್ಷದಿಂದಲೇ ಮತ್ತೆ ನಾಗಮಂಗಲ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾರೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಧರ್ಮಸಿಂಗ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಇದೇ ಚಲುವರಾಯಸ್ವಾಮಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಿಸ್ಲಿಕ್ಕೆ ಎಷ್ಟು ಶ್ರಮವನ್ನು ವಹಿಸಿ ಆ ದಿನ ನಿಮ್ಮನ್ನು ಮಂತ್ರಿ ಮಾಡಿದ್ರು ಅನ್ನೋದನ್ನು ತಾವು ಒಮ್ಮೆ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮುಂದುವರೆದು ಧರ್ಮಸಿಂಗ್ ಅವರ ಸರ್ಕಾರ ಪತನವಾಗಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಈ ರಾಜ್ಯದಲ್ಲಿ ಸೂಪರ್ CM ಆಗಿ ನಿಮ್ಮನ್ನು ಈ ಜಿಲ್ಲೆ ಜನತೆ ನೋಡಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ದೇವೇಗೌಡರ ಕುಟುಂಬ, ಕುಮಾರಣ್ಣವರು, ದೇವೇಗೌಡರು. ಅಂಥ ಒಂದು ಕುಟುಂಬದ ವಿರುದ್ಧ ಶ್ರೀಯುತ ಚಲುವರಾಯಸ್ವಾಮಿಯವರು ಬಳಸಿದಂಥ ಪದವನ್ನು ಈ ನಾಡಿನ ಜನತೆ, ಈ ಜಿಲ್ಲೆಯ ಜನತೆ, ಅದು ಯಾವುದೇ ಸಮುದಾಯ ಆಗಿರ್ಬೋದು, ಅದನ್ನು ಒಪ್ಪುವಂಥದ್ದಲ್ಲ. 2008ರಲ್ಲಿ ಇದೇ ಮೊನ್ನೆ ನಮ್ಮ ಜೊತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಇದೇ ವಿಚಾರವನ್ನು ಖಂಡಿಸಿದಂಥ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸುರೇಶ್ ಗೌಡರು 2008ರಲ್ಲಿ ಇವರನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿ ಚಲುವರಾಯಸ್ವಾಮಿ ಅವರು ಮನೇಲಿರ್ತಾರೆ. ಅಂಥ ಸಂದರ್ಭದಲ್ಲಿ ದೇವೇಗೌಡರು ಮಧುಗಿರಿ ಉಪಚುನಾವಣೆಯಲ್ಲಿ ಇವ್ರನ್ನ ನಿಲ್ಲಿಸಬೇಕು ಅಂತ ಬೇರೆಯವರು ಪ್ರಯತ್ನ ಮಾಡಿದಾಗ ದೇವೇಗೌಡರು ಗಟ್ಟಿ ಮನಸ್ಸನ್ನು ಮಾಡಿ ಇದೇ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಅವರನ್ನು ಇವರು ಮಧುಗಿರಿಯಲ್ಲಿ ನಿಲ್ಲೋದು ಬೇಡ, ಇವರು ಒಂದು ವಜ್ರಾಯುಧವಾಗಿ ಈ ಜಿಲ್ಲೆಯಲ್ಲಿ ಬೆಳಿಬೇಕು ಅಂತೇಳಿ 2009ರಲ್ಲಿ ನಡೆದಂಥ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇವರನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಕೆಂಪು ಕೋಟೆಯಲ್ಲಿ ಇವರು ಕೂತ್ಕೊಳ್ಳುವಂಗೆ ಮಾಡ್ತಾರೆ ಅಂದರೆ ಅದರ ಹಿಂದೆ ದೇವೇಗೌಡರ ಕುಟುಂಬದ ಅಪಾರವಾದ ಕೊಡುಗೆ ಇದೆ. ಇಷ್ಟೆಲ್ಲ ಆ ಕುಟುಂಬದಿಂದ ಸವಲತ್ತುಗಳನ್ನು ಪಡೆದಂಥ ಚಲುವರಾಯಸ್ವಾಮಿಯವರು ಒಂದು ಮಂತ್ರಿ ಪದವಿಯ ಆಸೆಗಿರ್ಬೋದು ಅಥವಾ ಒಂದು ಸಮುದಾಯದ ನಾಯಕತ್ವವನ್ನು ನಾನು ಬೆಂಬಲಿಸ್ತಾ ಇದ್ದೇನೆ, ಈ ಜಿಲ್ಲೆಯಲ್ಲಿ ನಾನು ಪ್ರಬಲವಾಗಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತೇನೆ ಅಂತ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ದೇವೇಗೌಡರ ಕುಟುಂಬದಲ್ಲಿ ಸಾವಿನ ಮನೆಯಲ್ಲಿ ಯಾವ ರೀತಿ ಸೂತಕದ ಛಾಯೆ ಇದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದು ಭಾಳ ಅಕ್ಷಮ್ಯ ಅಪರಾಧ. ಇದಕ್ಕೆ ರಾಜಕೀಯ ಅವರ ಮುಂದಿನ ಜೀವನದಲ್ಲಿ ತಕ್ಕ ಪ್ರತಿಫಲವನ್ನು ಅವರು ಕೊಡ್ತಾರೆ, ಕೊಡಲೇಬೇಕಾಗುತ್ತೆ. ಈ ಜಿಲ್ಲೆಯ ಜನತೆ ಯಾರನ್ನು ಸುಮ್ಮನೆ ಬಿಟ್ಟವರಲ್ಲ. ಎಂಥ ಘಟಾನುಘಟಿ ನಾಯಕರಿಗೂ ಸಹ ಇಲ್ಲಿ ಸೋಲನ್ನು ತೋರಿಸಿದ್ದಾರೆ, ಒತ್ಕೊಂಡು ಮೆರೆಸೂ ಇದ್ದಾರೆ, ಮುಖ್ಯಮಂತ್ರಿನೂ ಮಾಡಿದ್ದಾರೆ, ಕೆಳಗಾಕೂ ಇದ್ದಾರೆ. ಇಂಥ ಈ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಒಂದು ಶಬ್ದವನ್ನು ಸಮರ್ಥಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿನ್ನೆ ಒಬ್ಬರು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರು, ಅವರು ಸಿಡಿ ಗಂಗಾಧರೋ ಸಿಗಡಿ ಗಂಗಾಧರೋ ಬುಡ್ಬುಡ್ಕೆ ಗಂಗಾಧರೋ ನಮಗೆ ಗೊತ್ತಿಲ್ಲ, ಏನು ಹಿಂಗಂತಾರೆ, ಈ ಮಾಧ್ಯಮದ ಮುಂದೆ ಕೂತ್ಕೊಂಡು ಹಿಂಗಂತಾರೆ. ತಮ್ಮದೇ ಸಹಪಾಠಿ ಬೇರೆ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಕೊಡಬೇಕಾದಂಥ ಒಂದು ಸಣ್ಣ ಗೌರವವನ್ನು ಸಲ್ಲಿಸ್ತೆ ಏ ರಮೇಶ, ಏ ಸುರೇಶ, ಮಿಸ್ಟರ್ ಅಂತೀಯನೋ ಚಲುವರಾಯಸ್ವಾಮಿನ, ಯಾರು ನಿನಗೆ ಪವರ್ ಕೊಟ್ಟದ್ದು? ಮಿಸ್ಟರ್ ಅಂದರೆ ಏನು ಹೇಳ್ತದೆ? ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ಆಂಗ್ಲ ಮಾಧ್ಯಮದಲ್ಲಿ ಮಿಸ್ಟರ್ ಅನ್ನೋ ಪದ ಏನು ಸೂಚಿಸ್ತದೆ? ಅಂತ ಹೇಳ್ತದ? ತಮ್ಮನ್ನೇ ನಾನು ಕೇಳಲಿಕ್ಕೆ ಬಯಸ್ತೇನೆ, ಶ್ರೀಯುತರು, ಶ್ರೀಮಾನರು ಅಂಥ ಪದವನ್ನು ಉಪಯೋಗಿಸಿ ಒಂದು ಖಂಡನೆ ಅಂತ ಮಾಡಿದಂಥ ರಮೇಶ್ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ.
ಚನ್ನಪಟ್ಟಣದಿಂದ ಬಂದಿದೆಯೇ? ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಿಂದ ಬಂದಿದ್ರಾ? ರಾಹುಲ್ ಗಾಂಧಿ ಅವರು ವಯನಾಡಲ್ಲಿದ್ರಾ? ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿದ್ರಾ? ಈ ಮಂಡ್ಯ ಜಿಲ್ಲೆ ಪ್ರತಿನಿಧಿಸೋರು ನಾವು ರಾಜ್ಯವನ್ನು ಪ್ರತಿನಿಧಿಸಬೇಕಾಯ್ತೆ. ಹಂಗಾರೆ ಮಂಡ್ಯದವರೆಲ್ಲ ನೀವು ಮಂಡ್ಯದಲ್ಲೇ ಇರಬೇಕು, ಸರ್ಕಲ್ ಮಾಡ್ಕೋಬೇಕು ಅಂತ ಇದೆಯಾ? ಎಲ್ಲಾದರೂ ಇದೆಯಾ? ಒಂದು. ಎರಡನೇದಾಗಿ ಹೇಳ್ತಾರೆ, ಸೂತಕದ ಛಾಯೆ ಅಂದರೆ ಏನು? ಅವ್ರು ಕೊಟ್ಟ ಕ್ಲಾರಿಫಿಕೇಶನ್. ಸೂತಕದ ಛಾಯೆ ಅಂದ್ರೇನು? ಒಂದು ಹೆಣ್ಮಗಳು ಪ್ರಬುದ್ಧೆ ಆದರೆ ಕನ್ನಡದಲ್ಲಿ ಪ್ರಬುದ್ಧೆ, ಇಂಗ್ಲೀಷಲ್ಲಿ ಮೆಚ್ಯೂರ್ ಆದರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಒಂದು ಮನೆಯಲ್ಲಿ ಒಂದು ನವಜಾತ ಶಿಶು ಜನನ ಆದರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಆ ಪದವನ್ನೇ ಇಷ್ಟೊಂದು ಇವರು ಖಂಡನೆ ಮಾಡ್ಕೊಂಡು ರಾಜಕೀಯವಾಗಿ ವೈಭವೀಕರಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನೆಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಶ್ರೀಯುತ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಎಲ್ಲರ ಮೊಬೈಲು ಇದೆ, ಯೂಟ್ಯೂಬ್ನಲ್ಲಿದೆ. ಅವರು ನಿಖರವಾಗಿ ಹೇಳ್ತಾರೆ, ದೇವೇಗೌಡರ ಮನೆಯಲ್ಲಿ ಶಿವಕುಮಾರ್ ಅವರು CM ಆಗಿ ಘೋಷಣೆ ಆದ ನಂತರ ಯಾವ ರೀತಿ ಸಾವಿನ ಮನೆಯಲ್ಲಿ ಸೂತಕದ ಛಾಯೆ ಆವರಿಸ್ತದೆ ಆ ರೀತಿ ಆವರಿಸಿದೆಯಂತೆ. ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಅದನ್ನು ಕ್ಲಾರಿಟಿ ಕೊಡೋಕೆ ಇವ್ರು ಕೊಡ್ತಾರೆ. ಒಂದು ಮನುಷ್ಯನಿಗೆ ಅಧಿಕಾರದ ಮದ ಏರಿದ್ರೆ ನಾನು ನಾಲ್ಗೆ ಕೆಡ್ತದೆ, ಅಧಿಕಾರ ನೆತ್ತಿಗೆ ಏರಿದ್ರೆ ನಾಲ್ಗೆ ಕೆಡ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಗಂಗಾಧರ್ ಅವ್ರಿಗೆ ನಾಲ್ಗೆ ಎಲ್ಲ, ಕಿವಿನೂ ಒಟ್ಟಾಗಿದೆ, ಕಣ್ಣು ಒಟ್ಟಾಗಿದೆ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿಸ್ಕೊಂಡದ್ದು. ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದನ್ನು ಮರೆಮಾಚಲಿಕ್ಕೆ ಬಂದು ಪ್ರಬುದ್ಧತೆ, ಸೈದ್ಧಾಂತಿಕ ಬುಡುಬುಡಿಕೆ, ದೊಂಬರಾಟ ಎಲ್ಲನೂ ಮಾತಾಡ್ತಾರೆ. ಏನು ನಡೀತಾ ಇದೆ ಇವತ್ತು ಮೈಸೂಗರ್ ಕಾರ್ಖಾನೆಯಲ್ಲಿ? ಯಾಕೆ ಹೋರಾಟ ಸಮಿತಿ ಬೀದಿಗೆ ಬಂದಿದೆ? ನೀವೇ ಅಧ್ಯಕ್ಷರಾಗಿ ಕೆಲವೊಂದು ಕಾಲ ನಿರ್ವಹಿಸ್ತಾ ಇರುವಂಥ ಒಂದು ಸಂಸ್ಥೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಒಂದು ಕನಸಿನ ಕೂಸು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ? ಯಾಕೆ ಜನ ಅದರ ವಿರುದ್ಧ ಬೀದಿಗೆ ಬರ್ತಾ ಇದ್ದಾರೆ? ಉತ್ತರ ಕೊಡಬೇಕಲ್ವಾ ಗಂಗಾಧರ್ ಅವರು? ಮತ್ತೆ ರಮೇಶ್ ಅವರು ಇನ್ನೆಲ್ಲ ಕೇಳ್ತಾರೆ, ಇದೇ ಆನೆಕೆರೆಯಲ್ಲಿ ಬೀದಿಯಲ್ಲಿ ಹುಟ್ಟಿ, ಇದೇ ಬನ್ನೂರು ರೋಡಲ್ಲಿ ಸ್ಕೂಲಲ್ಲಿ ಓದಿ, ಗೀತಾ ಕಾನ್ವೆಂಟಲ್ಲಿ ಓದಿ, PUC ಇಲ್ಲೇ ಓದಿ, PS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ 32 ವರ್ಷದ ಸತತವಾಗಿ ಒಂದು ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಒಂದು ಪಕ್ಷದ ನಿಷ್ಠೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈಗ ಆಯಿತು, ಅವರು ಚುನಾವಣೆ ನಿಲ್ಲಕ್ಕೆ ಹೋಗಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಚುನಾವಣೆ ನಿಲ್ಲೋದು, ಚುನಾವಣೇತರ ರಾಜಕೀಯ ಮಾಡೋದು ಅವನ ವೈಯಕ್ತಿಕ ವಿಚಾರ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವನ ವೈಯಕ್ತಿಕ ವಿಚಾರ. ಈಗ ಸನ್ಮಾನ್ಯ D. ರಮೇಶ್ ಅವರೂ ಸಹ ಯಾವುದಾದ್ರೂ ಒಂದು ಗಂಜಿ ಕೇಂದ್ರದೆಲ್ಲಾದರೂ ಬಲವಂತವಾಗಿ ಅಧಿಕಾರಕ್ಕೆ ತಗೊಂಡು ಕಬ್ಬಣನೋ ಮರನೋ ಮಾರ್ಕೊಂಡಿದ್ರೆ ನಾನು ನಿಂತ್ಕೊತೀನಿ ಊರಿಗೆ ಮೊದಲಾಗಿ ಎಲೆಕ್ಷನ್ಗೆ ಅಂತ ಬರೋರೇನೋ. ಬಟ್ ಅವ್ರು ಆ ಕೆಲಸ ಮಾಡಲಿಲ್ಲ. ನಾನು ನೇರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಗಂಗಾಧರ್ ಅವರು ಆಗಲಿ, ಬೇರೆ ಕಾಂಗ್ರೆಸ್ನವರಾಗಲಿ ಏನು ಪದವನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ, ಆ ಶಬ್ದಗಳನ್ನು ನಿಲ್ಲಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜನತಾದಳ ಜಾತ್ಯತೀತ ಪಕ್ಷದಿಂದ ಒಂದು ಉಗ್ರವಾದ ಹೋರಾಟವನ್ನು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.